ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಮೊದಲನೇ ಕೊರಿಂಥ 3ನೇ ಅಧ್ಯಾಯದಲ್ಲಿ ನಾವು ಆತ್ಮಿಕ ಮಗುವಿನ 25 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 25 ಬ್ಲೆಸ್ಸಿಂಗ್ಸ್ ಆಫ್ ಎ ಸ್ಪಿರಿಚುವಲ್ ಚೈಲ್ಡ್. ಹೌದು, ಕೊರಿಂಥ ಪತ್ರಿಕೆ, ಕೊರಿಂಥ ಸಭೆ ಬಂದು ಆತ್ಮಿಕ ತಂದೆ ಪೌಲ ಮತ್ತು ಆತ್ಮಿಕ ಮಕ್ಕಳು ಕೊರಿಂಥದವರು. ಅಲ್ಲಿ ನಾವು ನೋಡುವಾಗ ಆತ್ಮಿಕ ಮಕ್ಕಳ ಒಂದು ಆಶೀರ್ವಾದಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ 3ನೇ ಅಧ್ಯಾಯದಲ್ಲಿ 25 ಆತ್ಮಿಕ ಆಶೀರ್ವಾದಗಳು ಈ ಆತ್ಮಿಕ ಶಿಶುಗಳಿಗೆ ಇವೆ ಎಂಬುದನ್ನು ನಾವೀಗ ನೋಡಿಕೊಳ್ಳೋಣ. ಅದು ಆಶ್ಚರ್ಯ. ಅವರು ಮಾತ್ರ ಅಲ್ಲ, ಅದು ನಮಗೂ ಕೂಡ ಈ ಆಶೀರ್ವಾದಗಳು ಲಭ್ಯ. ಮೊದಲನೇದಾಗಿ 1 ಕೊರಿಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಆತ್ಮಿಕ ತಂದೆಯ ಬೋಧನೆ. ಮೊದಲನೇ ಆಶೀರ್ವಾದ ಏನಂದರೆ ಸ್ಪಿರಿಚುವಲ್ ಫಾದರ್ಸ್ ಟೀಚಿಂಗ್. ಸಹೋದರರೇ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಪ್ರಬೋಧಿಸುವಂಥದ್ರ ಬಗ್ಗೆ ಪೌಲನ ಒಂದು ಟೀಚಿಂಗ್, ಬೋಧನೆ, ಆತ್ಮಿಕ ತಂದೆಯ ಬೋಧನೆ ಇವರಿಗೆ ಸಿಕ್ತು. ಹಾಗಾದರೆ ಅದು ಮೊದಲನೇ ಬ್ಲೆಸ್ಸಿಂಗ್. ಅದು ವೆನ್ ಯು ಗೆಟ್ ಎ ಸ್ಪಿರಿಚುವಲ್ teaching from a spiritual father to a spiritual child, it's a spiritual experience. ಅದು ಆತ್ಮಿಕವಾದಂಥ ಒಂದು ಅನುಭವ. ಅದು ಮೊದಲನೇ ಆಶೀರ್ವಾದ. 2ನೇ ಆಶೀರ್ವಾದ ಏನಂತ ಹೇಳಿದರೆ, ನೀವು ಕ್ರಿಸ್ತನಲ್ಲಿ ಕೂಸುಗಳು. ದೇ ವೇರ್ ಇನ್ ಕ್ರೈಸ್ಟ್. ಹೌದು, ಅವರು ಕೂಸುಗಳಾಗಿಯೇ ಇದ್ದುಬಿಟ್ರು. ಆದರೆ ಅದು ಒಳ್ಳೆಯದಲ್ವಾ? ಅಂದರೆ ಯಾವುದು ಒಳ್ಳೆಯದು? ಕ್ರಿಸ್ತನಲ್ಲಿ ಕೂಸುಗಳಾಗಿ ಪ್ರಾರಂಭ ಮಾಡುವುದು ಒಳ್ಳೆಯದಲ್ವ? ಹಾಗೇ ಇದ್ಬಿಟ್ರು, ಅದು ಒಳ್ಳೆಯದಲ್ಲ. ಆದರೆ ಕ್ರಿಸ್ತನಲ್ಲಿ ಅವರು ಇದ್ದರು. ಆದ ಕಾರಣ ಅದು 2ನೇ ಆಶೀರ್ವಾದ ಅಂತ ನಾನು ಗುರುತಿಸ ಬಯಸ್ತೇನೆ. ಅನಂತರ 3ನೇ ಆಶೀರ್ವಾದ ಏನಂತ ಹೇಳಿದರೆ, 2ನೇ ವಚನದಲ್ಲಿ, 1 ಕೊರಿಂಥ 3ನೇ ಅಧ್ಯಾಯದ 2ನೇ ವಚನದಲ್ಲಿ, ನಾನು ನಿಮಗೆ ಹಾಲು ಕೊಟ್ಟೆನು. ಹಾಗಾದರೆ ಇದು 3ನೇ ಆಶೀರ್ವಾದ. ಒಬ್ಬ ಆತ್ಮಿಕ ತಂದೆ ತನ್ನ ಮಕ್ಕಳಿಗೆ ಆತ್ಮಿಕ ಆಹಾರ ಅಂದರೆ ಹಾಲನ್ನು ಕೊಡುವಂಥದ್ದು. ಸೊ ದ ಥರ್ಡ್ ಬ್ಲೆಸ್ಸಿಂಗ್ ಈಸ್ ದ ಸ್ಪಿರಿಚುವಲ್ ಫಾದರ್ ಗಿವ್ ದ ಬೇಸಿಕ್ ಫುಡ್. ಅಂದರೆ ಪ್ರಾರಂಭಿಕವಾದಂಥ ಹಾಲಿನ ಆಹಾರವನ್ನು, ದೇವರ ವಾಕ್ಯವೆಂಬ ಹಾಲನ್ನು ಅವರಿಗೆ ಕೊಟ್ಟದ್ರ ಬಗ್ಗೆ ನಾವು ನೋಡ್ತೀವಿ. 1 ಪೇತ್ರ 2ನೇ ಅಧ್ಯಾಯ 1-2 ವಚನಗಳಲ್ಲಿ ಕೂಡ ಈ ಪಾರಮಾರ್ಥಿಕವಾದ ಶುದ್ಧ ಹಾಲಿನ ಬಗ್ಗೆ ಬರೆಯಲಾಗಿದೆ. ಇಲ್ಲಿ ಕೂಡ ನಾವು ನೋಡುವಾಗ 1 ಕೊರಿಂಥ 3ನೇ ಅಧ್ಯಾಯದ 1-2 ವಚನಗಳಲ್ಲಿ ನೋಡುವಾಗ, ನಾನು ಹಾಲು ಕೊಟ್ಟೆನು. ಯಾರು ಕೊಟ್ಟಿದ್ದು? ಆತ್ಮಿಕ ನಾಯಕ. ಯಾರು ಆತ್ಮಿಕ ನಾಯಕ? ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ. ಯೇಸು ಕ್ರಿಸ್ತನಿಗೆ ನಂತರ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ 3 ಸಾರಿ ಹೇಳಿದಂಥ ವ್ಯಕ್ತಿ ಈ ಪೌಲನು. ಪೌಲನ ಜೀವನದಿಂದ ನಾವು ತಿಳ್ಕೊಳ್ತೇವೆ ಅದೇನಂತ ಹೇಳಿದರೆ, ಈ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆಹಾರ ಅವನು ಕೊಟ್ಟದ್ರ ಬಗ್ಗೆ. ಅದು 3ನೇ ಆಶೀರ್ವಾದ. ಯಾಕಂದರೆ 25 ಆಶೀರ್ವಾದಗಳಿದೆ. ಈಗ 4ನೇ ಆಶೀರ್ವಾದಕ್ಕೆ ನಾವು ಹೋಗೋಣ. ಅದರಲ್ಲಿ 5ನೇ ವಚನಕ್ಕೆ, 1 ಕೊರಿಂಥ 3:5 ನಾವು ನೋಡುವಾಗ ಪೌಲನು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಕರ್ತನು ನೇಮಿಸಿದ ಕಾರ್ಯದ ಪ್ರಕಾರ. ಹಾಗಾದರೆ ಈ ಆತ್ಮಿಕ ಮಕ್ಕಳಾಗಿರುವಂಥ ಕೊರಿಂಥದವರಿಗೆ ಕರ್ತನ ಒಂದು ನೇಮಕ, ಅದಕ್ಕೆ ಒಳಪಟ್ಟಿದ್ರಂತೆ ಅವರು. ಯಾಕಂತ ಹೇಳಿದ್ರೆ ಅಪೊಲ್ಲೋಸನು, ಪೌಲನು, ಇವರೆಲ್ಲ ಯಾರು ಅಂತ ಹೇಳಿದ್ರೆ, ಅವನವನಿಗೆ ಕರ್ತನು ನೇಮಿಸಿದ ಕಾರ್ಯದ ಪ್ರಕಾರ ಅವರವರ ಮುಖಾಂತರ ನಂಬಿದರು. ಈ ಕೊರಿಂಥದವರು ಸೇವಕರನ್ನು ದೇವರು ಉಪಯೋಗ ಮಾಡಿಕೊಂಡ್ರು. ಆದರೆ
ಆ ಸೇವಕರನ್ನು ಕಳಿಸ್ಕೊಟ್ಟಿದ್ದು ಯಾರಂತ ಹೇಳುವಾಗ ದೇವರು, ಸೇವಕರು ಮತ್ತು ಆತ್ಮಿಕ ಮಕ್ಕಳು. ದೇವರು, ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳು. ಸರಿ, ಅನಂತರ ಇನ್ನೂ ಸ್ವಲ್ಪ ಅದನ್ನು ಸ್ಪಷ್ಟಪಡಿಸ್ತಾನೆ. 3ನೇ ಅಧ್ಯಾಯ, 1 ಕೊರಿಂಥ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಅದೇನೆಂದರೆ, ನಾನು ಬೀಜವನ್ನು ಬಿತ್ತಿದ್ದೆನು, ಅಪೊಲ್ಲೋಸನು ನೀರು ಹಾಕಿದನು. ಹಾಗಾದರೆ ಬೀಜ ಮತ್ತು ನೀರು ಇವುಗಳನ್ನು ನೀಡುವಂಥ ಒಂದು ಆಶೀರ್ವಾದ, ಬೀಜ ನೀರು ಎರಡೂ ಕೂಡ ಈ ಕೊರಿಂಥದ ಆತ್ಮಿಕ ಮಕ್ಕಳಿಗೆ ಲಭ್ಯವಾಗುವಂತೆ ದೇವರು ಕ್ರಮಪಡಿಸಿದರು, ನೇಮಿಸಿದ್ರಲ್ಲ. ಅದನ್ನು ದೇವರು ಪೋಷಣೆ ಅವರ ಮೂಲಕವಾಗಿ, ಅಂದರೆ ಪ್ರಾರಂಭಿಕವಾದಂಥ ಒಂದು ಅಗತ್ಯತೆಯನ್ನು ಪೂರೈಸುವಂತೆ ಮಾಡಿದ್ದು ದೇವರೇ. ಆದ ಕಾರಣ ಅದು 5ನೇ ಆಶೀರ್ವಾದ. 6ನೇ ಆಶೀರ್ವಾದ ಬೆಳೆ ಗ್ರೋತ್. 1 ಕೊರಿಂಥ 3:6 2ನೇ ಭಾಗದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಆದರೆ ಬೆಳೆಸಿದನು ದೇವರು. ಬೆಳೆಸಿದ್ದು ಯಾರು? ದೇವರು. ಗಾಡ್ ಗೇವ್ ದ ಗ್ರೋತ್. ವಾವ್! ಹಾಗಾದರೆ ಇದು 6ನೇ ಒಂದು ಆಶೀರ್ವಾದವಾಗಿದೆ. ಸರಿ, 7ನೇದಾಗಿ ನಾವು ನೋಡುವಾಗ ನೀವು 9ನೇ ವಚನ, ನೀವು ದೇವರ ಹೊಲವಾಗಿದ್ದೀರಿ. ಹೊಲ ನೋಡ್ರಿ, ಕೊರಿಂಥದವರು ಯಾರು ಅಂತ ಹೇಳುವಾಗ, ವಿ ಆರ್ ದಿ ಫೀಲ್ಡ್ ಆಫ್ ಗಾಡ್. ದೇವರ ಹೊಲವಾಗಿದ್ದೇವೆ. ಹೊಲ ಭಾಳ ದೊಡ್ಡದಾಗಿರ್ತದೆ, ವಿಶಾಲವಾಗಿರ್ತದೆ. ದೇವರು ಹೊಲವಾಗಿದ್ದರಂತೆ. ಅದು ಆಶೀರ್ವಾದ ಅಲ್ವಾ? ಖಂಡಿತ. 8ನೇದಾಗಿ ದೇವರ ಕಟ್ಟಡವೂ ಆಗಿದ್ದೀರಿ. ಹೂ ಆರ್ ಕೊರಿಂಥಿಯನ್ಸ್? ಈ ಆತ್ಮಿಕ ಮಕ್ಕಳ ಒಂದು ಆಶೀರ್ವಾದ ಏನು? ದೇವರ ಕಟ್ಟಡವಾಗಿದ್ದರಂತೆ. ಸಾಧಾರಣ ಕಟ್ಟಡ ಅಲ್ಲ, ದೇವರ ಕಟ್ಟಡವಾಗಿದ್ದರು. ಸ್ಟ್ರಾಂಗ್ ಆಗಿ ಇರುವಂಥ ಒಂದು ಅವಕಾಶ. ಮತ್ತು 9ನೇದಾಗಿ ಇನ್ನೊಂದು ವಿಷಯವನ್ನು ಕೂಡ ಪೌಲನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, 10 ಮತ್ತು 11 ವಚನಗಳಲ್ಲಿ, 1 ಕೊರಿಂಥ 10 ಮತ್ತು 11ನೇ ವಚನದಲ್ಲಿ ಈ ಆತ್ಮಿಕ ಮಕ್ಕಳು 9ನೇ ಆಶೀರ್ವಾದ ಏನಂತ ಹೇಳಿಬಿಟ್ಟು ನೋಡುವಾಗ, ಅಸ್ಥಿವಾರ, ಫೌಂಡೇಶನ್. ಅಸ್ಥಿವಾರವನ್ನು ಪೌಲನು ಹಾಕಿದ್ದು ನಿಜ, ಆದರೆ ಆ ಅಸ್ಥಿವಾರ ಕ್ರಿಸ್ತನು. ಕ್ರೈಸ್ಟ್ ಆಸ್ ದ ಫೌಂಡೇಶನ್. ಮತ್ತು 12ನೇ ವಚನದಲ್ಲಿ, ಈಗ ಅಸ್ಥಿವಾರ ಹಾಕಿದ ಮೇಲೆ ಮನೆ ಕಟ್ಟಬೇಕಲ್ವ? ಆ ಮನೆ ಕಟ್ಟುವಾಗ ಕೊರಿಂಥದವರಿಗೆ ಚಿನ್ನ, ಬೆಳ್ಳಿ, ರತ್ನ, 1 ಕೊರಿಂಥ 3:12 ಇವೆಲ್ಲ ಲಭ್ಯವಾಗಿತ್ತಂತೆ. ಅವ್ರಿಗೆ ಮನಸ್ಸಿದ್ರೆ ಅದನ್ನು ಯೂಸ್ ಮಾಡಬಹುದಾಗಿತ್ತು. ಅಂಥ ಒಂದು ಅವಕಾಶ ಅವರಿಗಿತ್ತು. ಚಿನ್ನ, ಬೆಳ್ಳಿ, ರತ್ನ ಮುಂತಾದ ಒಂದು ಅಮೂಲ್ಯ ವಸ್ತುಗಳಿಂದ ಮನೆಯನ್ನು ಕಟ್ಟುವಂಥ ಒಂದು ಅವಕಾಶ. ಆ ರೀತಿಯಾಗಿ ಕಟ್ಟಿದರೆ ಏನಾಗ್ತಿತ್ತು? 1 ಕೊರಿಂಥ 3:14 ಪ್ರಕಾರ ಅವರಿಗೆ ಪ್ರತಿಫಲ ಸಿಗ್ತಿತ್ತು. ಸ್ಪಿರಿಚುವಲ್ ರಿವಾರ್ಡ್. ಆತ್ಮಿಕ ಪ್ರತಿಫಲವನ್ನು ಹೊಂದತಕ್ಕ ಒಂದು ಸಾಮರ್ಥ್ಯ, ದಿ ಪೊಟೆನ್ಷಿಯಾಲಿಟಿ ಆಫ್ ಹ್ಯಾವಿಂಗ್ ದ ಬಿಲ್ಡಿಂಗ್, ಅವರಿಗೆ ಅಂಥ ಒಂದು ಅವಕಾಶ ಸಿಕ್ತು. ಆದ ಕಾರಣ ಅದು ಏನದು? ಆಶೀರ್ವಾದ. ಈ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಇದುವರೆಗೆ 10-11 ಆಶೀರ್ವಾದಗಳನ್ನು ನಾವು ನೋಡಿಕೊಂಡಿದ್ವಿ. ಇನ್ನೂ ಕೂಡ ಒಂದು 14-15 ಆಶೀರ್ವಾದಗಳಿದೆ. ಅವುಗಳನ್ನು ಕೂಡ ನೋಡಿಕೊಳ್ಳೋಣ. 12ನೇ ಒಂದು ಆಶೀರ್ವಾದ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ 15ನೇ ವಚನದಲ್ಲಿ, ಒಂದು ವೇಳೆ ಅವರು ಉಪಯೋಗ ಮಾಡುವಂಥ, ಕಟ್ಟಡ ಕಟ್ಟುವುದಕ್ಕೆ ಉಪಯೋಗ ಮಾಡುವಂಥ ಒಂದು ವಸ್ತುಗಳು ಸುಟ್ಟು ಹೋಗುವಂಥ ವಸ್ತುಗಳು ಆಗಿದ್ದ ಪಕ್ಷದಲ್ಲಿ ಏನಾಗ್ತದೆ? ಅವರು ಬೆಂಕಿಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ತಪ್ಪಿಸಿಕೊಳ್ಳುವಿಕೆ, ಅಥವಾ ಅವರು
ಎಸ್ಕೇಪ್ ಆಗ್ಬೋದು, ಅಂದರೆ ರಕ್ಷಣೆ ಹೊಂದ್ಬೋದು ಅಂತ ಹೇಳ್ಬಿಟ್ಟು. ಯಾವುದರಿಂದ? ಆ ಬೆಂಕಿಯಿಂದ. ಯಾಕಂದರೆ ಬೆಂಕಿಯ ಜ್ವಾಲೆಯಿಂದ ಅವರು ತಪ್ಪಿಸಿಕೊಳ್ಳುವಂಥದ್ದು ಕೂಡ ಅದು ಒಂದು ಕೂಡ ಆಶೀರ್ವಾದ ಅಲ್ವಾ? ಖಂಡಿತ. ಎಸ್ಕೇಪಿಂಗ್ ಫ್ರಮ್ ಫೈರ್ ಈಸ್ ಆಲ್ಸೋ ಎ ಬ್ಲೆಸ್ಸಿಂಗ್. ಆ ರೀತಿಯಾಗಿ ಅಂಥ ಅವಕಾಶ ಈ ಆತ್ಮಿಕ ಮಕ್ಕಳಿಗೆ ಇತ್ತು. 13ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ. 1 ಕೊರಿಂಥ 3:16 ದೇವರ ಆಲಯ, ದೇವರ ಹೊಲ ಅಂತ ಹೇಳಿಬಿಟ್ಟು, ದೇವರ ಕಟ್ಟಡ ಅಂತ ಹೇಳಿಬಿಟ್ಟು, ಈಗ ದೇವರ ಆಲಯ ಅಂತ ಹೇಳುವಾಗ ಅದು ಆಶೀರ್ವಾದ ಅಲ್ಲದೆ ಇನ್ನೇನು? ದೇವರ ಆಶೀರ್ವಾದ ದೇವರ ಮಕ್ಕಳಿಗೆ, ದೇವರ ಆತ್ಮಿಕ ಮಕ್ಕಳಿಗೆ. ಮತ್ತು ನೀವು ದೇವರ ಆಲಯವಾಗಿದ್ದೀರಿ. ಮತ್ತು 13ನೇ ಆಶೀರ್ವಾದ. 14ನೇ ಆಶೀರ್ವಾದ ಇನ್ನೂ ಚೆನ್ನಾಗಿದೆ. ಮತ್ತು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ವಾವ್! ನೋಡ್ರಿ, ದೇವರ ಆತ್ಮನು ವಾಸ ಮಾಡುವಂಥ, ವೈಯಕ್ತಿಕವಾಗಿ ಒಂದು ಸಭೆಯಾಗಿ ದೇವರ ಆತ್ಮನೇ ನಿವಾಸಿಸುವಂಥ ಒಂದು ಆಶೀರ್ವಾದ ಈ ಕೊರಿಂಥದವರಿಗೆ ಅಥವಾ ಆತ್ಮಿಕ ಮಕ್ಕಳಿಗೆ ಸಿಕ್ತು. 15ನೇದಾಗಿ 17ನೇ ವಚನದ 2ನೇ ಭಾಗದಲ್ಲಿ, ಏಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯ ನೀವೇ. ಹಾಗಾದರೆ ನೀವು ಯಾರು? ಕೊರಿಂಥದವರೇ, ನೀವು ಪವಿತ್ರವಾದವರು, ನೀವು ದೇವರ ಆಲಯ. ದೇವರ ಆಲಯ ಪವಿತ್ರವಾದದ್ದು, ನೀವು ಪವಿತ್ರವಾದವರೇ ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ಪವಿತ್ರತೆ ಕೂಡ ದೊಡ್ಡ ಆಶೀರ್ವಾದ. ಹೋಲಿನೆಸ್ ಈಸ್ ಎ ಬಿಗ್ ಬ್ಲೆಸ್ಸಿಂಗ್. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಆತ್ಮಿಕ ಮಕ್ಕಳ 25 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಇದುವರೆಗೆ 15 ಆಶೀರ್ವಾದಗಳು ಮುಗಿತು. ಇನ್ನೂ 10 ಆಶೀರ್ವಾದಗಳಿದೆ, ಅದನ್ನು ನೋಡಿಕೊಳ್ಳೋಣ ಬನ್ನಿರಿ. 16ನೇದಾಗಿ ಪೌಲನು ಹೇಳುವಾಗ ದೊಡ್ಡ ದೊಡ್ಡ ಮಾತುಗಳನ್ನು ಉಪಯೋಗಿಸ್ತಾನೆ. ಅದನ್ನು ಇತ್ತೀಚೆಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ ಭಾಳ ಆಶ್ಚರ್ಯ ಆಯಿತು. ಆದರೆ ಇದನ್ನು ಭಾಳ ಜನರು ನಂಬೋದಿಲ್ಲ, ದೇವ ಜನರು. ಆದರೆ ನಂಬಿದರೆ ನಮ್ಮ ಜೀವನ ಸಾರ್ಥಕ, ನಂಬಿದರೆ ನಮ್ಮ ಜೀವನ ಪ್ರಗತಿ, ನಂಬಿದರೆ ನಮ್ಮ ಜೀವನ ಸಮೃದ್ಧಿ, ನಂಬಿದರೆ ನಮ್ಮ ಜೀವನ ಅಭಿಷೇಕ, ನಂಬಿದರೆ ನಮ್ಮ ಜೀವನ ಆತ್ಮಿಕ ಪರಿಪಕ್ವತೆ, ಸ್ಪಿರಿಚುವಲ್ ಮೆಚುರಿಟಿ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್, ಆತ್ಮಿಕ ಬೆಳವಣಿಗೆ, ಶಿಶುತನದಿಂದ ಶಿಷ್ಯತ್ವಕ್ಕೆ ಸಾಕ್ತಿದ್ದೆವು. ಸರಿ, 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಆತ್ಮಿಕ ಮಕ್ಕಳ 25 ಆತ್ಮಿಕ ಆಶೀರ್ವಾದಗಳಂತಿದೆ. ಅದರಲ್ಲಿ ಈಗಾಗಲೇ 15 ಮುಗಿತು. ಈಗ 16ನೇ ಆತ್ಮಿಕ ಆಶೀರ್ವಾದ ಏನಂತ ಹೇಳಿದ್ರೆ, ಸಮಸ್ತವು ನಿಮ್ಮದು. 1 ಕೊರಿಂಥ 21. ಕೆಲವು ಸರಿ ನಾವು ಬ್ರ್ಯಾಕೆಟ್ ಯೂಸ್ ಮಾಡ್ತೀವಿ, ಲೆಕ್ಕ ಬರೆಯುವಾಗ ಬ್ರ್ಯಾಕೆಟ್, ಸಮಸ್ತವು ನಿಮ್ಮದೇ ಅಂತ ಹೇಳ್ಬಿಟ್ಟು 1 ಕೊರಿಂಥ 3:21 ಹೇಳಿಬಿಟ್ಟು, ಅನಂತರ ಮತ್ತೆ 22ನೇ ವಚನದಲ್ಲಿ ಕೂಡ ಸಮಸ್ತವು ನಿಮ್ಮದೇ ಅಂತ ಹೇಳ್ಬಿಟ್ಟು ಬ್ರ್ಯಾಕೆಟ್ ಹಾಕಿಬಿಟ್ಟು, ಆ ಬ್ರ್ಯಾಕೆಟ್ ಒಳಗೆ ಏನೇನು ನಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಸಮಸ್ತವು ನಿಮ್ಮದು ಅಂತ ಹೇಳಿದ್ರೆ ಭಾಳ ದೊಡ್ಡ ಮಾತಿದು. ಒಬ್ಬ ಆತ್ಮಿಕ ನಾಯಕನು, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಈ ಮಾತನ್ನು ಹೇಳುವಾಗ ಆತ್ಮಿಕ ಮಕ್ಕಳು ಅದನ್ನು ತಗೋಬೇಕು, ಆಮೇಲೆ ಅನ್ಬೇಕು, ಐ ರಿಸೀವ್ ಅನ್ಬೇಕು, ನಾನು ಸ್ವೀಕಾರ ಮಾಡ್ತೀನಿ ಅನ್ಬೇಕು, ಅದರ ಪ್ರಯೋಜನವನ್ನು ಹೊಂದಬೇಕು. ನಾವು ಆ ರೀತಿಯಾಗಿ ಇವುಗಳ ಪ್ರಯೋಜನವನ್ನು ನಾವುಗಳು ಹೊಂದಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಸರಿ, 1 ಕೊರಿಂಥ 3:21 ಆ ರೀತಿಯಾಗಿ ಹೇಳಿಬಿಟ್ಟು 22ನೇ ವಚನದಲ್ಲಿ ಏನೆಲ್ಲ ನಮ್ಮ ಆಶೀರ್ವಾದಗಳು, ಸಮಸ್ತವು ನಿಮ್ಮದೇ ಅಂತ ಹೇಳಿದ ಮೇಲೆ ಏನೆಲ್ಲ ನಮ್ಮದು ಅಂತ ಹೇಳ್ಬಿಟ್ಟು ವಿವರಿಸ್ತಾನೆ ಪೌಲನು. 1 ಕೊರಿಂಥ 3:22. ಮೊದಲನೇದಾಗಿ ಪೌಲನಾಗಲಿ. ವಾವ್! ಹಾಗಾದರೆ ಆತ್ಮಿಕ ತಂದೆ ಕೂಡ ಆತ್ಮಿಕ ಶಿಶುಗಳಿಗೆ ಸೇರಿದವರು ಅಂತ ಹೇಳ್ಬಿಟ್ಟು, ದ ಸ್ಪಿರಿಚುವಲ್ ಫಾದರ್ ಆಲ್ಸೋ ಬಿಲಾಂಗ್ಸ್ ಟು ದ ಸ್ಪಿರಿಚುವಲ್ ಚೈಲ್ಡ್. ಪೌಲನಾಗಲಿ, ಪೌಲ ಅಂತ ಹೇಳಿದ ಮೇಲೆ ಆ ಒಂದು ಅಸ್ಥಿವಾರ
ನೀಡಿದಂಥ ತಂದೆ, ಬೀಜ ಬಿತ್ತಿದಂಥ 1 ಕೊರಿಂಥ 3ನೇ ಅಧ್ಯಾಯ 6ನೇ ವಚನ ಪ್ರಕಾರವಾಗಿ ದೇವರ ವಾಕ್ಯವೆಂಬ ಬೀಜವನ್ನು, ಪ್ರಾರಂಭಿಕ ಕೆಲಸವನ್ನು, ಆತ್ಮಿಕ ಅಸ್ಥಿವಾರದ ಕೆಲಸವನ್ನು ಮಾಡಿದಂಥ ಪೌಲನು ಆತ್ಮಿಕ ಮಕ್ಕಳಿಗೆ ಸೇರಿದವರು. ಅನಂತರ ಹೇಳ್ತಾನೆ ಅಪೊಲ್ಲೋಸ್ ಅಂದರೆ ಯಾರು? ನೀರು ಹಾಕಿದವರು. ಹಾಗಾದರೆ ನೀರು ಫಾಲೋ ಅಪ್ ಮಾಡಿದಂಥ ವ್ಯಕ್ತಿ ಕೂಡ ಆತ್ಮಿಕ ಮಕ್ಕಳಿಗೆ ಸೇರಿದವರು. ಕೇಫನ ಬಗ್ಗೆ ನೋಡಿಕೊಳ್ಳುವಾಗ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದು ಆತನು ಹೌದು ದೇವರ ಕೃಪೆಯ ವಿಷಯವಾಗಿ, ಹೌದು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿಯಾಗಿ ನಾವು ಆತನನ್ನು ನೋಡಿದೆವು, ಆತನಿಂದ ನಾವು ಕೇಳಿಸಿಕೊಂಡದನ್ನೇ ಬರಿತಿದ್ದೇವೆ ಎಂಬುದಾಗಿ ಹೇಳಿದಂಥ ಈ ಪೇತ್ರನು ಕೂಡ ಹೌದು ಆತ್ಮಿಕ ಮಕ್ಕಳಿಗೆ ಸೇರಿದವರು. ಅದು 19ನೇ ಆಶೀರ್ವಾದ. 20ನೇ ಆಶೀರ್ವಾದ ಲೋಕವಾಗಲಿ. ಲೋಕ ಕೂಡ ಸಮಸ್ತವು ನಿಮ್ಮದೇ ಅಂತ ಹೇಳ್ಬಿಟ್ಟು ಪೌಲನು, ಅಪೊಲ್ಲೋಸನು, ಕೇಫನು ಅಂತ ಹೇಳ್ಬಿಟ್ಟು ಲೋಕವು ಸಮಸ್ತವು ನಿಮ್ಮದೇ, ಲೋಕ ನಿಮ್ಮದೇ. ಯಾಕೆ ಲೋಕ ನಿಮ್ಮದೇ? ಯಾಕಂತ ಹೇಳಿದರೆ ಕೀರ್ತನೆ 24:1-2 ವಚನಗಳಲ್ಲಿ ಬರೆದಿರುವ ಹಾಗೆ ಲೋಕವು ಅದರಲ್ಲಿರುವ ಸಮಸ್ತವು ಯೆಹೋವನದೇ, ನಮ್ಮ ತಂದೆಗೆ ಸೇರಿದ್ದು. ಹಾಗಿರುವಾಗ ಅದು ನಮಗೂ ಭಾಗ. ಲೋಕವಾಗಲಿ, ಜೀವವಾಗಲಿ. ವಾವ್! ಯಾಕಂದರೆ ಜೀವದ ಮೂಲ ಕ್ರಿಸ್ತನು. ಹಾಗಾದರೆ ಕ್ರಿಸ್ತನಲ್ಲಿ ನಾವಿರುವಾಗ ಏನಾಗ್ತದೆ? ಜೀವವು ಕೂಡ ನಮ್ಮದೇ. ಎಂಥ ದೊಡ್ಡ ಆಶೀರ್ವಾದ! ಜೀವ ನಮ್ಮದೇ. ನಾನೇ ಪುನರುತ್ಥಾನವು ಜೀವವು ಅಂತ ಯೇಸು ಸ್ವಾಮಿ ಹೇಳಿದ್ದು ನೆನಪಿರಬೇಕಲ್ವ? ಯೋಹಾನ 11ರಲ್ಲಿ ಅದೇ ಯೇಸು ಸ್ವಾಮಿ ನಮ್ಮಲ್ಲಿರುವಾಗ ಜೀವ ನಮ್ಮದು, ಮರಣವಾಗಲಿ, ಈವನ್ ಮರಣ ಕೂಡ. ಹಾಗಾದರೆ ಮರಣವೇ 1 ಕೊರಿಂಥ 15ರಲ್ಲಿ ಮಾತನಾಡ್ತಾನೆ, ಮರಣದೊಂದಿಗೆ ಮಾತಾಡ್ತಾನೆ. ಆ ರೀತಿಯಾಗದಂಥ ಒಂದು ಅಧಿಕಾರ. ಲಾಜರನೇ ಹೊರಗೆ ಬಾ ಅಂತ ಮರಣದೊಂದಿಗೆ ಯೇಸು ಸ್ವಾಮಿ ಮಾತನಾಡಿದ್ದು. ಅದೇ ರೀತಿಯಾಗಿ ಪೌಲನು ಕೂಡ ಮರಣದೊಂದಿಗೆ ಮಾತನಾಡಿ ಸತ್ತವರನ್ನು ಎಬ್ಬಿಸಿದರು. ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ. ವಾವ್! ದ ಪ್ರೆಸೆಂಟ್ ಬಿಲಾಂಗ್ಸ್ ಟು ಅಸ್. ಈಗಿನ ಸಂಗತಿಗಳು ಏನೇನಿವೆ ಅವೆಲ್ಲವೂ ದೇವರ ವಾಕ್ಯ ಹೇಳ್ತದೆ ನಿಮ್ಮದೇ. ಆತ್ಮಿಕ ಮಕ್ಕಳ ಆಶೀರ್ವಾದ ಏನು? ಈಗಿನ ಸಂಗತಿಗಳು. ಈಗಿನ ಸಂಗತಿಗಳು ಅಷ್ಟೇ ಅಲ್ಲ, ಮುಂದಿನ ಅಥವಾ ಮುಂದಣ ಅಥವಾ ಭವಿಷ್ಯತ್ತಿನ ಸಂಗತಿಗಳು. ಒಂದು ರೀತಿಯಿಂದ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ, ಆದರೂ ಕೂಡ 1 ಕೊರಿಂಥ 3:22 ಪ್ರಕಾರವಾಗಿ ಭವಿಷ್ಯವು ನಮ್ಮದೇ. ವಿ ಆರ್ ದಿ ಓನರ್ಸ್ ಆಫ್ ದಿ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್ ಇನ್ ದ ವರ್ಲ್ಡ್. ದೊಡ್ಡ ಮಾತಲ್ವಾ ಇದು? ಆ ರೀತಿಯಾಗಿ ಹೇಳಿಬಿಟ್ಟು ಸಮಸ್ತವು ನಿಮ್ಮವೇ. ಆ ರೀತಿಯಾಗಿ ಹೇಳಿಬಿಟ್ಟು 23ನೇ ವಚನ 1 ಕೊರಿಂಥ 3:23 ನೀವು ಕ್ರಿಸ್ತನವರು. ಹಾಗಾದರೆ ಅದು ಕೂಡ ಒಂದು ಆಶೀರ್ವಾದ ಅಲ್ವಾ? ಖಂಡಿತ. 1 ಕೊರಿಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವುದರಲ್ಲಿ 25 ಆತ್ಮಿಕ ಮಕ್ಕಳ ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.